ವಿಜೇಂದ್ರ ಹೇಳೋದನ್ನೇ ದೊಡ್ಡದಾಗಿ ಮಾಡ್ತೀರಿ. ಹಂಗೇನಿಲ್ಲ. ಇವತ್ತು ನೋಡಿದ್ಯಾ ಪತ್ರಿಕೆಯಲ್ಲಿ? ಆಯ್ತಪ್ಪ, ವಿಜೇಂದ್ರ ನಿಮ್ದು ಅನ್ನರಾಮಯ್ಯ ದೊಡ್ಡದಾಗೆ ಬಂದಿದೆ. ಸರಿಯಾಯ್ಪ. ವಿಜೇಂದ್ರ ಹೇಳೋದು ಸುಳ್ಳು ಹೇಳಿ ಕೇಳ್ತಾರೆ. ಬಜೆಟ್ ಮೊನ್ನೆ ಆಯ್ತಲ್ಲ, ಏನ್ರಿ ಮಾಡ್ತಾ ಇದ್ರು ಅಲ್ಲಿ? ಬಜೆಟ್ ಚರ್ಚೆ ಆಯ್ತಲ್ರಿ ಅಲ್ಲಿ? ಅಸೆಂಬ್ಲಿನಲ್ಲಿ ಚರ್ಚೆ ಆಯ್ತಲ್ಲ, ಏನು ಮಾಡ್ತಾ ಇದ್ರು ಅವರು? ಹಾಗಾದ್ರೆ ನಿದ್ದೆ ಮಾಡ್ತಾ ಇದ್ರ ಚರ್ಚೆ ಮಾಡದೇನೆ? ಅಲ್ಲಿ ಏನು ಹೇಳಬೇಕು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಲ್ಲ ನಾನು. ಸುಮಾರು 4.25 ಗಂಟೆ ಉತ್ತರ ಕೊಟ್ಟಿದ್ದೀನಿ. ಬಜೆಟ್ ಮೇಲೆ ಚರ್ಚೆಗೆ 4.25 ಗಂಟೆ ವೈಟ್ ಪೇಪರ್ ಯಾಕಪ್ಪ ಮಂಡಿಸ್ಬೇಕು? ಬಜೆಟೇ ವೈಟ್ ಪೇಪರ್ ಅಲ್ವಾ? ನೀವು ಅದನ್ನು ಕೇಳೋದೇ ಇಲ್ಲ. ವೈಟ್ ಪೇಪರ್ ಅಂದ್ರೇನು? ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅನ್ನೋದು ಇಡ್ಬೋದು. ಬಜೆಟ್ ಅಂದ್ರೇನು? ಆಯಾ ವ್ಯಯ ಲೆಕ್ಕ ಇಡೋದು. ಸರಿ, ಬೊಮ್ಮಾಯಿ ಅವರು ಕೂಡ ನಿನ್ನೆ ನಿಮಗೆ ಸಾಲದ ದಾಖಲೆಗಳನ್ನು ಕೊಡ್ರಿ, ನೀವು 25% ಲೆಸ್ ದೆನ್ 25% ಇದೆ ಅಂತ ಹೇಳಿದ್ರಿ. 24.94 ಹೇಳಿದ್ರಿ ನೀವು. ಅದರದ್ದು ದಾಖಲೆ ಕೊಡಿ ಅಂತಾರ ಯಾರು? ಬೊಮ್ಮಾಯಿ ಅವರು. ದಾಖಲೆ ಬಜೆಟ್ ಅಸೆಂಬ್ಲಿನಲ್ಲೇ ಇಟ್ಟುವಲ್ಲಯ್ಯ. ನಾವು ಸಾಲ ಮಾಡಿದ್ದು ಅವ್ರು ಸಾಲ ಮಾಡಿದ್ದು ಎರಡನ್ನು ಕಂಪ್ಯಾರಿಸನ್ ಕೊಡ್ಲಿ. ಹೌದು, ಕಂಪ್ಯಾರಿಸನ್ನೇ ಇಟ್ಟಿದ್ದು. ಬಜೆಟ್ ಅಸೆಂಬ್ಲಿನಲ್ಲಿ ಇಟ್ಟಿದ್ದೀನಿ. 5,30,000 ಕೋಟಿ ಅವರು ಸಾಲ ಮಾಡಿದ್ದದು. ಯಾವುದೋ ಒಂದು ವರ್ಷದ್ದು ಹೇಳ್ತಾರೆ. ಅವರು 4 ವರ್ಷ ಇದ್ರಲ್ಲಪ್ಪ. ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ವಿರೋಧ ಇಲ್ಲ ಅಂತ ಇದ್ದಾರೆ ಈಗ ಸದಾನಂದ ಗೌಡರು. ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ವಿರೋಧ ಇಲ್ಲ, ಅದ್ರ ಹೆಸರಲ್ಲಿ ನುಂಗ್ತಾ ಇದಾರೆ, ಹಣ ನುಂಗ್ತಾ ಇದಾರೆ ಅಂತ ಇದ್ದಾರೆ. ನೇರವಾಗಿ ಅವ್ರಿಗೆ ಲೆಕ್ಕಕ್ಕೆ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಲ್ಲ. ಲಂಚ ಎಲ್ಲಿ ನಡೀತದೆ? ನೇರ ವರ್ಗಾವಣೆ. ಈಗ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅವ್ರ ಅಕೌಂಟ್ಗೆ ಕೊಟ್ಬಿಡ್ತೀವಿ. ಲಂಚ ಹೆಂಗೆ ನಡೀತದೆ? 2 ತಿಂಗಳು ಕೊಟ್ಟಿಲ್ಲ ಅಂತ ಅದು ಕೊಟ್ಟಿಲ್ಲ, ಕೊಡ್ತೀವಿ. ಸರ್, ಈಗ ಅಭಿವೃದ್ಧಿ ಯೋಜನೆಗಳಿಗಾಗಿ ಏನು ಗುತ್ತಿಗೆದಾರರಿಗೆ ಬಹಳಷ್ಟು ದುಡ್ಡು 26,000 ಕೋಟಿ ಬಾಕಿ. ಅದಾಯ್ತು ರೀ, 28,000 ಕೋಟಿ ಅವರು ಎಷ್ಟು ಬಿಟ್ಬಿಟ್ಟು ಹೋಗಿದ್ರು ಗೊತ್ತಾ? 29,000 ಕೋಟಿ ಅವ್ರು ಬಾಕಿ ಬಿಟ್ಬಿಟ್ಟು ಹೋಗಿದ್ದು. 29,000 ಕೋಟಿ, ಅದರಲ್ಲಿ 24,000 ಕೋಟಿ ತೀರಿಸಿದ್ದೀವಿ. ನೀವು ತಿಳ್ಕೊಳ್ಳಲ್ಲ, ಏನು ಕೇಳಲ್ಲ ಅವ್ರಿಗೆ. ಅವ್ರು ಹೇಳಿದ್ದೇ ಲೆಕ್ಕ ಅದು ನಿಮಗೆ. ಈಗ ನಾನು ಹೇಳ್ತಾ ಇರೋದು ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಬೇರೆ ಕಡೆ ಕೊಟ್ಟಿಲ್ಲ, ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿರೋದು ಅವ್ರ ಎದುರುಗಡೆನೆ ವಿತ್ ಡಾಕ್ಯುಮೆಂಟ್ಸ್. ಸುಮ್ಮನೆ ಅವ್ರು ಏನೋ ಹೇಳ್ತಾರೆ, ನೀವು ಅದನ್ನೇ ಕೇಳ್ತೀವಿ. ಏನು ಮಾಡೋಕ್ಕಾಗುತ್ತೆ? ನಾವು ಯುದ್ಧದ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಬಹಳಷ್ಟು ಜನಜೀವನ ಅಸ್ತವ್ಯಸ್ತ ಆಗೋ ಸಾಧ್ಯತೆ ಇದೆ. ಯಾವುದು? ಇರಾನ್ ಮೇಲೆ ಯುದ್ಧ ಸರ್. ಇರಾನ್ ಯುದ್ಧ ಅಂತೇಳಿ ಯದ್ವಾತದ್ದು ಬೆಲೆ ಏರ್ಸಕ್ಕೆ ಅಂತ ಇದೆಯಾ? ಅಲ್ಲ ಸರ್, ಅದಕ್ಕೆ ತಮ್ಮ ಸಿದ್ಧತೆ ಹೇಗಿದೆ ಅಂತ ಸರ್ಕಾರ? ನಮ್ದಲ್ರಿ, ಕೇಂದ್ರ ಸರ್ಕಾರ ಮಾಡಿರೋದು ಇದು. ರಾಜ್ಯದ್ದು ಏನಾದರೂ? ರಾಜ್ಯದ್ದೇನಿಲ್ಲ. ಅವ್ರಿಗೆ ಕೊಟ್ಟರೆ ನಾವು ವಿತರಣೆ ಮಾಡ್ತೀವಿ ಅಷ್ಟೇ. ವಿತರಣೆ ಮಾಡೋದಷ್ಟೇ ನಮ್ಮ ಕೆಲಸ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಯಾರು ಮಾಡೋರು? ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ? ಅವರು 10 ರೂಪಾಯಿ ಟ್ಯಾಕ್ಸ್ನ ತೆಗೆದ್ರು ಸರ್. ಆ ಥರ ನೀವೇನಾದರೂ ಟ್ಯಾಕ್ಸ್ ತೆಗಿತೀರಾ ಅಂತ? ಯಾರು ಈಗ ಇವರು ಪೆಟ್ರೋಲ್ ಮೇಲೆ ತೈಲದ ಮೇಲಿಂದ ತೆಗೆದ್ರು. ಕೇಳ್ರಿ, ಇಲ್ಲಿ ತೈಲ ನಾವು ಬೆಲೆ ಇದೆಯಲ್ಲ, ಇಲ್ಲಿ ಪಕ್ಕದ ರಾಜ್ಯಗಳಿಗೆಲ್ಲ ಹೋಲಿಕೆ ಮಾಡಿ ಬೆಲೆಗೆ ಅದಕ್ಕಿಂತ ಕಡಿಮೆ, ಪಕ್ಕದ ರಾಜ್ಯಗಳಿಗಿಂತ ತಮಿಳುನಾಡಿಗಿಂತ ಕಡಿಮೆ ಇದೆ, ಮಹಾರಾಷ್ಟ್ರಕ್ಕಿಂತ ಕಡಿಮೆ ಇದೆ, ಕೇರಳಕ್ಕಿಂತ ಕಡಿಮೆ ಇದೆ, ಆಂಧ್ರ ಪ್ರದೇಶಕ್ಕಿಂತ ಕಡಿಮೆ ಇದೆ. ಹಾಗಾದ್ರೆ ಏನಾಗ್ತದೆ? ಯದ್ವಾತದ್ದು ಕಮ್ಮಿ ಇದ್ಬಿಟ್ರೆ ಅಲ್ಲಿ ನಮ್ಮ ರಾಜ್ಯದಲ್ಲಿ ಬರೋದೇ ಇಲ್ಲ, ತೆರಿಗೆ ಬರೋದೇ ಇಲ್ಲ. ಆಮೇಲೆ ಅದಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡ್ಕೊಂಡು ಅದಕ್ಕಿಂತ ಕಡಿಮೆ, ಸ್ವಲ್ಪ ಕಡಿಮೆ ಇಡಬೇಕು. ಯಾರು? ಒಳ ಮೀಸಲಾತಿಗೆ ನಾವು ಬದ್ಧವಾಗಿದ್ದೀವಿ, ಸರ್ಕಾರ ಬದ್ಧವಾಗಿದೆ. ಅನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅಹಿಂದ ಮತ ನಮಗೆ ಬರುತ್ತೆ ಅಂತ ಬಿಜೆಪಿ ಹೇಳ್ತಿದ್ದಾರೆ. ಯಾರು? ಬಿಜೆಪಿ ಅವರು. ನೀನು ಪ್ರಶ್ನವನ್ನ
ಹಿಂದ ಇವ್ರಿಗೆ ಯಾವತ್ತು ಪ್ರೀತಿ ಬಂದಿರೋದು ಹಿಂದ ಮೇಲೆ? ಹಿಂದದವ್ರ ಮೇಲೆ ಪ್ರೀತಿ ಬಂದಿರೋದು ಯಾವಾಗ? ಯಾವತ್ತಾರು ಹಿಂದದ ಬಗ್ಗೆ ಮಾತಾಡಿದಾರ ಇವರು? ಹಿಂದುತ್ವ, ಹಿಂದೂ ಅದು ಬಿಟ್ಟರೆ ಬೇರೆ ಏನಾದ್ರು ಹೇಳ್ತಾರ? ದೇರ್ ಆರ್ ಟೂ ತತ್ವಗಳಿದ್ದಾವೆ. ತತ್ವಗಳ ಇದರಲ್ಲಿ ಆರ್ಥಿಕತೆಯಲ್ಲಿ 2 ತತ್ವಗಳಿದ್ದಾವೆ. ಒಂದು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ, ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ. 2 ಥಿಯರಿ ಗೊತ್ತಾ ನಿಮಗೆ? ಟ್ರಿಕಲ್ ಡೌನ್ ಅಂಡ್ ಯೂನಿವರ್ಸಲ್ ಬೇಸಿಕ್ ಥಿಯರಿ. ಇವರು ಯಾವತ್ತೂ ಕೂಡ BJPಯವರು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ ಇದೆಯಲ್ಲ ಅದ್ರ ಪರ ಇರೋರು, ಅಂದರೆ ಶ್ರೀಮಂತರ ಪರ ಇರೋರು. ನಾವು ಬಡವ್ರ ಪರ ಇರೋರು. ಈಗ ಬಡವ್ರಿಗೆ ಈ ಬಸ್ನಲ್ಲಿ ಕರ್ಕೊಂಡು ಹೋಗ್ತೀವಿ ಫ್ರೀಯಾಗಿ, ಎಲ್ಲ ಮಹಿಳೆಯರಿಗೂ ಕರ್ಕೊಂಡು ಹೋಗಲ್ವಾ? BJPಯವ್ರು ಇಲ್ವ ಅಲ್ಲಿ? BJPಯವ್ರು ಇಲ್ವೇನ್ರಿ? ಎಲ್ಲರಿಗೂ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಸದಾನಂದ ಗೌಡ ಹೇಳ್ದಿಲ್ಲಪ್ಪ ನೀನು. ಸದಾನಂದ ಗೌಡ ಎಲ್ಲರಿಗೂ ಬಸ್ನಲ್ಲಿ ಕರ್ಕೊಂಡು ಹೋಗುವಾಗ ಫ್ರೀಯಾಗಿ ಕರ್ಕೊಂಡು ಹೋಗಿ ಲಂಚ ಎಲ್ಲಿ ನಡೀತದೆ? ಅಕ್ಕಿ ಎಲ್ರಿಗೂ ಕೊಡ್ತೀವಿ, ಲಂಚ ಎಲ್ಲಿ ನಡೀತದೆ? ಎಷ್ಟು ಶತಮಾನಗಳ ಕಾಲ ಬಡತನದಲ್ಲೇ ಇಟ್ಟು ಸಹಾಯ ಮಾಡ್ಕೊಂಡು ಹೋದ ಹೆಂಗೆ? ನಾನು ಬಡತನ ಕಡಿಮೆ ಆಯ್ತಾ ಕಡಿಮೆ ಮಾಡ್ತೀವಿ. ಬಡತನ ಕಡಿಮೆ ಆಗ್ತದಲ್ಲ. ಈಗ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಎಲ್ರಿಗೂ ಬಂದಾಗ ಮಾತ್ರ ಕಡಿಮೆ ಆಗ್ತದೆ. ಯಾವಾಗಲೂ ಶಾಶ್ವತವಾಗಿ ಕಾರ್ಯಕ್ರಮಗಳಲ್ಲ, ಬಡತನ ಕಾರ್ಯಕ್ರಮಗಳಲ್ಲ. ಹಾಗಾದರೆ ಬಡತನ ಇರಬೇಕಾ? ಇರಬಾರ್ದಲ್ಲ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ? ಏನಂತ ಹೇಳಿದ್ದಾರೆ? ಬಡತನ ನಿರ್ಮೂಲನೆ ಅಂತ ಹೇಳಿದ್ದಾರೆ. ಹಂಗಲ್ಲ, ಎಲ್ಲರಿಗೂ ಸಾಮಾಜಿಕ ಶಕ್ತಿ ಬರಬೇಕು, ಆರ್ಥಿಕ ಶಕ್ತಿ ಬರಬೇಕು. ಸಾಮಾಜಿಕ ಸ್ವಾತಂತ್ರ್ಯ ಬರಬೇಕು, ಆರ್ಥಿಕ ಸ್ವಾತಂತ್ರ್ಯ ಬರಬೇಕು. ಅಲ್ವೇನ್ರಿ? ಅದು ಬರದೇನೆ ಸಮಾನತೆ ಹೆಂಗೆ ಬರ್ತದೆ? ಜಾತಿ ಹೆಂಗೆ ಹೋಗ್ತದೆ? ನೀವು ಡಾಕ್ಟರ್ ಆಗಿದ್ರೆ ತಾನೇ ನಿಮ್ಮನ್ನು ಬೇರೆ ಜಾತಿಯವ್ರು ಮದುವೆ ಆಗೋದು? ಏನು ಕ್ರೈಸಿಸ್ ಅಂತಂತೂ ಮಾಡ್ತೀವ್ರಿ. ನೋಡ್ರಿ, ಈ ಸಾರಿ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ಮುಂದಿನ ವರ್ಷನೂ ಭರ್ತಿ ಮಾಡ್ತೀವಿ, ಅದ್ರ ಮುಂದಿನ ವರ್ಷನೂ ಭರ್ತಿ ಮಾಡ್ತೀವಿ. ಖಾಲಿ ಇರ್ತಕ್ಕಂಥ ಭರ್ತಿ 7.5 ಲಕ್ಷ ಹುದ್ದೆಗಳನ್ನು ಕೂಡ ಎಲ್ಲನೂ ಭರ್ತಿ ಮಾಡ್ತೀವಿ. KPSCನೇ ಸುಭದ್ರವಾಗಿಲ್ಲ. ಯಾರು ಹೇಳಿದವರು? KPSCನಲ್ಲಿ ಮತ್ತೆ KS ಗೆಜೆಟೆಡ್ ಪ್ರೊಬೆಷನರಿ ಪೋಸ್ಟ್ಗಳನ್ನು ಮತ್ತೆ ಈಗ ಇದಾಗಿದೆ ಅಂತ, ಅಕ್ರಮ ಆಗಿದೆ ಅಂತ ಇಂಟರ್ವ್ಯೂನ ಸ್ಥಗಿತಗೊಳಿಸಿದ್ರು. ಯಾರು? KPSC ಅವರು ಇಂಟರ್ವ್ಯೂ ಡೇಟ್ ಫಿಕ್ಸ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಅದನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ ಸರಿಯಾದ ರೀತಿಯಲ್ಲಿ ಪಕ್ಕ ಮಾಡಬೇಕು ಅಂತ ಹೇಳಿದ್ದೀವಿ, ಅದಕ್ಕೋಸ್ಕರ ಮಾಡಿ. ಇಟ್ಸ್ ಎನ್ ಇಂಡಿಪೆಂಡೆಂಟ್ ಬಾಡಿ, ಗೊತ್ತಾಯ್ತಾ? ನಾವು ಮೆಂಬರ್ ಮಾಡುವಾಗ ಕೇಂದ್ರ ಸರ್ಕಾರದ ಯಾವುದು ಕೇಂದ್ರ ಸರ್ಕಾರ ಜನಗಣತಿ ಸ್ಟಾರ್ಟ್ ಆಗಿದೆ ಸರ್. ನಿನ್ನೆಯಿಂದ ಶುರುವಾಗಿದೆ. 15 ವರ್ಷದ ನಂತರ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ